ಒಂದೇ ಕುಟುಂಬದ 4 ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಕರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಅಮ್ಮ, ಏನಾಗಿತ್ತು? ಯಾಕೆ ಅವರು 4 ಜನರು ವಿಷ ತೆಗೆದುಕೊಂಡು ಸಾವನ್ನಪ್ಪಲಿಕ್ಕೆ ಇಂತ ದೃಢ ಹೋಗ್ತಾ ಇದ್ಲು. ನಿನ್ನ ಅಣ್ಣನ್ ತರ ಬಾ, ನಾನ್ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಅವ ಹುಡುಗಿಗೆ 17 ವರ್ಷ, ಅವನಿಗೆ 45 ವರ್ಷನೇ ಇರಬೇಕು. ಅವನ್ ಕರ್ಕೊಂಡೋಗಿ ಶಾಂಪು ಒಳಗೆ ವಿಡಿಯೋದು ಒಳಗಡೆ ಹಾಕಿದ್ದಾನೆ. ಹಾಕ್ಬಿಟ್ಟು ಸ್ನಾನ ಮಾಡೋದೆಲ್ಲ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ. ಅದನ್ನ ಕೇಳಕ್ ಹೋಗಿದ್ದಾರೆ ಇವರು. ಕೇಳಿದ್ಕೆ ನಿನ್ನ 1 ಲಕ್ಷ ಕೊಡ್ತೀನಿ, ನಿಮ್ಮಮ್ಮನ್ ಕಳ್ಸು, ನೀನ್ ಬಾ ಅಂತ ಕೇಳಿದಾನೆ. ಅದಕ್ಕೆ ಈ ಹುಡುಗಿ ಬಂದು ಮನೇಲಿ ಹೇಳಿದೆ. ಮನೇಲಿ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಯಾವ್ದು ಇದನ್ನ ಕ್ರಮ ತಗೊಂಡಿಲ್ಲ, ಆಯ್ತಾ? ಕ್ರಮ ತಗೊಂಡಿಲ್ಲ. ಅವಾಗ ಏನಾಗಿದೆ, ನಮಗೆ ನ್ಯಾಯ ಸಿಗಿಲ್ಲ ಅಂತ ಹೇಳಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಪಾಯ್ಸನ್ ತಗೊಂಡಿದ್ದಾರೆ. ಈಗ ಅವೆರಡು ಮಕ್ಕಳಿಗೆ ನೀವು ನ್ಯಾಯ ಕೊಡಿಸ್ಲೇಬೇಕು. ಅವನ್ನ ಮಾತ್ರ ಭೂಮಿ ಮೇಲೆ ಬದುಕ ಬಿಡಬಾರ್ದು. ಇವತ್ತು ಇವ ಮನೆ ಹೆಣ್ಮಕ್ಳು ನೋಡಿ, ನಮ್ಮನೆ ಹೆಣ್ಮಕ್ಳು, ಇದಕ್ ಮಾತ್ರ ನೀವು ಪರಿಹಾರ ಕೊಡ್ಲೇಬೇಕು. ಸರಿ ಮಾದೇವ್ ನಾಯ್ಕ ಹೋಗೋರೆ ಈಗ ಕಂಪ್ಲೇಂಟ್ ತಗೊಳ್ಳಿ ಅಂತ ಲಾಸ್ಟ್ ಅಲ್ಲಿ ಪೊಲೀಸು ಏನ್ ಹೇಳ್ಕೊಳ್ಸೋರೆ, ನಿನ್ ಮಗಳನ್ನ ಏನಾರ ಮುತ್ತಿಕ್ಕದ್ನ ಇಲ್ಲ ತೆಪ್ಕೊಂಡಿದ್ನ ಅದನ್ನ ಗ್ರೂಪ ತೋರ್ಸು ಅನ್ನೋದಕ್ಕೆ ನಮ್ಮ ಮಾದೇವ್ ನಾಯ್ಕ ಅದನ್ನ ಆತ್ಮಹತ್ಯೆ ತಾಳ್ನಂದೆ ಅವಮಾನ ಬಂದು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ 4 ಜನ ವಿಷ ಸೇರಿಸಿದ್ದಾರೆ. ಪೊಲೀಸರು ಕೆಟ್ಟದಾಗ ನಡ್ಸ್ಕೊಂಡ್ರು ಅಂತ ಇವೆಲ್ಲ ಇನ್ನೊಂದ್ಸರಿ ವಾಪಸ್ ಹೋದ್ರು 3ನೇ ದಿವಸಕ್ಕೆ. ಆಗ ಇವ್ರು ಪೊಲೀಸ್ ಏನಂದವ್ರೆ, ನಿನ್ ಮಗಳನ್ನ ಮುತ್ತು ಕೊಟ್ಟಿದ್ದ ನೋಡಿದ, ನೀನು ತಬ್ಕೊಂಡಿರೋದ್ ನೋಡಿದ, ಅದನ್ನ ಪ್ರೂಫ್ ತಕಬ ಅಂತ ಮಾದೇವ್ ನಾಯ್ಕನ್ಗೆ ಕಳ್ಸಿದ್ದಾರೆ. ಅವರು ನಮ್ಮನ್ನ ನ್ಯಾಯ ಯಾರು ಕೇಳೋರಿಲ್ಲ, ನಮ್ಗೆ ಬೆಂಬಲ ಇಲ್ಲ, ನಾವು ದೊರೆ ಮೇಲೆ ಇರೋದೇ ಬೇಡ ಅಂತ ಅವರು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗಿ ಯಾರಿಗೂ ಹೇಳದಂತೆ ಕಾಡ್ಗೋಗಿ ವಿಷ ತಗೊಂಡಿದ್ದಾರೆ. ಮಂಜುವರ, ಈಗ ನಿಮ್ ತಂದೆಯವರು ಹಾಗೂ ನಿಮ್ಮ ಅಕ್ಕ ಇಬ್ರು ತೀರೋಗಿದ್ದಾರೆ, ತಂಗಿ ತೀರೋಗಿದ್ದಾರೆ. ಬಟ್ ನಿಮ್ ಮನೇಲಿ ಈ ವಿಚಾರ ಎಲ್ಲ ಗೊತ್ತಿತ್ತ ನಿಮ್ಗೆ? ಏನು ವಿಚಾರ ಗೊತ್ತಾಗಿದೆ ನಮ್ಗೆ 29ನೇ ತಾರೀಕು. ಅವತ್ತು ಅವ್ನು ಬಂದು ಅಲ್ಲಿ ಗಲಾಟೆ ಮಾಡಿದ್ನಲ್ಲ, ಅವತ್ತಕ್ಕೆ ನಮ್ಮ ತಂಗಿ ನಂಗೆ ತಿಳಿಸಿದ್ದು. ಏನಾಯ್ತು ಅಂತ ಕೇಳ್ದಂಗೆ ಹಿಂಗಾಯ್ತು ಅಂತ ಹೇಳಿದ್ರು. ಅವ್ನು ಬಂದು ಯಾರೋ ಒಬ್ಬ ಮನೆ ಹತ್ರ ಗಲಾಟೆ ಮಾಡಿದ್ನಲ್ಲ, ಯಾಕೆ ಅಂತ ಕೇಳಿದಾಗ ಹಿಂಗೆ ನಮ್ಮ ಪುಸ್ಲಾಯಿಸಿ ನನ್ನ ಜೊತೆಗೆ ಮಾತಾಡಿಸಿ ನನ್ನ ಫೋಟೋಗಳೆಲ್ಲ ತೊಗೊಂಡು, ನೀನು ಬರಲಿಲ್ಲ ಅಂತಂದರೆ ಅಶ್ಲೀಲ ವಿಡಿಯೋ ಮಾಡಿ ನಾನು ವೈರಲ್ ಮಾಡ್ತೀನಿ, ನೀನು ಬರಲಿಲ್ಲ ಅಂತಂದರೆ ಇದು ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ. ನನ್ನ ಮೊಬೈಲ ಹೊಡೆದಾಕ್ತೆ. ಆ ಮೊಬೈಲ್ ಹೊಡೆದಾಕಿದ್ದಕ್ಕೆ ಬಂದಿಲ್ಲಿ ಗಲಾಟೆ ಮಾಡ್ದ ಅಂತ ಹೇಳಿದ್ರು. ಸರಿ, ಕಂಪ್ಲೇಂಟ್ ಕೊಡಿ ಹೋಗಿ ಅಂತ ಹೇಳಿದ್ದಕ್ಕೆ ನಾನು ಹೊರಗಡೆ ಹೊರಟೋಗಿದ್ದೆ ಅವತ್ತು 2ನೇ ತಾರೀಕು. ನಮ್ಮ ಅಪ್ಪನ ಮತ್ತು ಒಂದು 4-5 ಜನ ಹೋಗಿದ್ದಾರೆ. ಕಂಪ್ಲೇಂಟ್ ತೊಗೊಂಡಿಲ್ಲ KR ನಗರ ಪೊಲೀಸ್ ಸ್ಟೇಷನ್. ಮತ್ತೆ 4ನೇ ತಾರೀಕು ಹೋಗಿದ್ದಾರೆ, ಅವತ್ತು ತೊಗೊಂಡಿಲ್ಲ. ಮತ್ತೆ 6ನೇ ತಾರೀಕು ಹೋಗಿದ್ದಾರೆ, ಅವತ್ತು ತೊಗೊಂಡಿಲ್ಲ. ಇದು ಮನನೊಂದು ಅವರು ನಮ್ಗೆ ಯಾರಿಗೂ ಹೇಳಿಲ್ಲ. ಹುಣಸೂರ್ಗೆ ಹೋಗ್ತೀವಿ ಅಂತ ಹೇಳಿ ಅವ್ರು ಮಾದೇಶ್ವರ ಬೆಟ್ಟದ ಹತ್ರ ಹೋಗಿ 4 ಜನ ವಿಷ ಪ್ರಾಶನ ಮಾಡಿ ನಮ್ಮ ತಂದೆ ತೀರೋಗಿದ್ದಾರೆ ನೋಡಿ. ಇಲ್ಲಿ ಇದಕ್ಕೆಲ್ಲ ಯಾರು ಜವಾಬ್ದಾರಿ ಸ್ವಾಮಿ? ಇದೇನು ಮಾಡೋದು ಸ್ವಾಮಿ? ನಾವು ನಮ್ಗೆ ನ್ಯಾಯ ಕೊಡೋರು ಯಾರು ಸ್ವಾಮಿ? ಬಟ್ 3 ಸರಿ ಹೋದಾಗ್ಲೂ ಸರಿಯಾಗಿ ತಗೊಂಡಿಲ್ಲ ಸರ್. ತಗೊಂಡು ಬಂದು ಇಂಟಿಮೇಷನ್ ತಗೊಂಡಿದ್ರು ಇಷ್ಟು ಸಮಸ್ಯೆನೇ ಬರ್ತಿರ್ಲಿಲ್ಲ ಸರ್. ಹೇಳಿ ಸರ್. ಈಗ ನಿಮ್ ಮಗು ಈಗ ಡೆತ್ ನೋಟ್ ಕೂಡ ಬರ್ದಿದೆ ಸರ್, ಕ್ರಮ ಆಗ್ಬೇಕು ಅಂತ ಏನ್ ಆಗ್ರಹ ಮಾಡ್ತೀವಿ ಸರ್? ಏನು ಸರ್ಕಾರದಿಂದ ಅದೇನು ಸವಲತ್ತಿದೆ ನೋಡಿ ಸರ್. ಹಿಂಗೆ ಬಿಟ್ಕೊಂಡು ಹೋದ್ರೆ ಬೇರೆ ಮಕ್ಳುಗಳ ಗತಿ ಏನು ಸರ್? ಏನು ಮಾಡ್ತೀರಾ ಸರ್? ಹೇಳಿ ಸರ್. ಒಂದು ಸಾಮಾನ್ಯ ಮನುಷ್ಯ ಹೋಗಿ ಒಂದು ಕಂಪ್ಲೇಂಟ್ ಕೊಡೋಷ್ಟು ಸೌಜನ್ಯ ಇಲ್ಲ ಅಂದ್ರೆ ಸರ್ಕಾರಕ್ಕೆ ನಾವೇನು ಮಾಡೋದು ಸರ್? ಯಾರನ್ನು ಕೇಳ್ಬೇಕು ಸರ್? ನಾವು ಯಾರು ಕೇಳ್ಬೇಕು ಸರ್? ಬಾಡಿ ಬರೋದ್ರಿಂದ ಅಲ್ಲಿ ಬೇಡ ಇಲ್ಲಿ ಬೇಡ ಏನು ಸರ್ ಇದು ತಪ್ಪಿಸಿದ್ದಾರೆ. ಬಟ್ ಈಗ ಸರ್ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ರಿ ಸರ್, ಬಟ್ ಅದು ಸ್ಪಂದಿಸ್ತಿಲ್ಲ ಅನ್ನೋದು ನಿಮ್ಮ ಆಗ್ರಹ. ಯಾಕೆ ಈ ರೀತಿ ನಿರ್ಲಕ್ಷ್ಯ ಅಂತ? ಅದನ್ನ ನೀವೇ ಚರ್ಚೆ ಮಾಡ್ಬೇಕು ಸರ್. ಅದನ್ನ ನೀವೇ ಮಾಧ್ಯಮದಲ್ಲಿ ಚರ್ಚೆ ಮಾಡಿ ಅದನ್ನ ನೀವೇ ವಿಚಾರಿಸ್ಬೇಕು ಸರ್. ಯಾಕೆ ಅಂತಂದ್ರೆ ಇದು ನಮ್ಮ ಸ್ನೇಹಿತನ ತಂದೆ. ನಮ್ಗೆ ಭಾರಿ ದುಃಖ ಆಗೋಂತ ಘಟನೆ ಇದು. ಯಾಕೆ ಅಂದ್ರೆ ಹೇಳ್ಕೊಳಕ್ ಆಗಲ್ಲ. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡ್ಸಿ. ಬಟ್ ಮಾತಾಡಕ್ಕೆ ಆಗಲ್ಲ ಸರ್. ಆ ತರ ಪರಿಸ್ಥಿತಿ ನೋಡಿದ್ರೆ ಘಟನೆ ಆಯ್ತದೆ. ನಮ್ ಸ್ನೇಹಿತ ನಮ್ ತಂದೆ ತರ ಇದ್ರು ಸರ್ ಅವರು. ಆದ್ರೂ ಭಾರಿ ದುಃಖದಂತ ವಿಚಾರ. ನಾವು ಆಸ್ಪತ್ರೆಗಳೆಲ್ಲ ಹೋಗಿ ಸಹಿಸ್ಕೊಳಕ್ ಸರ್ ಈ ಘಟನೆಯ. ಆ ಹುಡುಗಿ ಪಾಪ ಇವ್ರ ತಂಗಿ ಅನ್ಸಿ ಅಂತ ಗಂಡ ತಿನ್ನೋಗಿ ಅವಳು ಕಷ್ಟದಲ್ಲಿ ಮಕ್ಕಳು ಸಾಕಂತ ಜೀವನ ಮಾಡ್ತಿದ್ಲು. ಆ ಹುಡುಗಿಗೋಸ್ಕರ ನಾವು ನ್ಯಾಯ ಕೊಡ್ಸೋರು ಸಾಕು ಸರ್. ನಮ್ ಗ್ರಾಮದಲ್ಲಿ ಜನ ಇನ್ನೇನು ಕೇಳ್ಕೊಳ್ಳಲ್ಲ ನಾವು. ರಾಜಕೀಯ ಒಂದ್ ಕಡೆ ಎಲ್ಲ ಬಿಡಿ ಸರ್, ಬೇಡ. ಈ ಸಾವುಗೋಸ್ಕರ ನ್ಯಾಯ ಕೊಡಿಸಿ ಅಂತ ಗ್ರಾಮಸ್ಥರನ್ನ ಕೇಳ್ಕೊತೀನಿ ನಾನು ಅಷ್ಟೇ. ನಿಮ್ ಮಾಧ್ಯಮದವರಲ್ಲೂ ನಾನು ಕೇಳ್ಕೊಳ್ಳೋದಷ್ಟೇ, ಒಂದು ನ್ಯಾಯ ಕೊಡಿಸಿ ಅಷ್ಟೇ, ಇನ್ನೇನು ಬೇಡ ಸರ್, ಅಷ್ಟೇ ಕೇಳ್ಕೊಳ್ಳೋದು. ಹೇಳ್ತಿದ್ರಿ ಸರ್. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ತಗೊಳ್ದೇನೆ ಈ ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಶರಣಾಗಿದೆ ಅಂದರೆ ಈ ಪೊಲೀಸರ ನಿರ್ಲಕ್ಷ್ಯವೇ
ಕಾರಣ ನೇರ ಹೊಣೆಯವರೇನೆ. ಯಾಕೆ ಗೊತ್ತಾ ಸರ್, ಒಂದೇ ಒಂದು ಸಣ್ಣ ತಪ್ಪು ಅವತ್ತು ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡಿದ್ರೆ ಇವತ್ತು 4 ಜನ ಈ ಆತ್ಮಹತ್ಯೆಗೆ ಸಣ್ಣ ಆಗಲಿಕ್ಕೆ ಆಯ್ತಿರಲಿಲ್ಲ. ಅವತ್ತು ಕಂಪ್ಲೇಂಟ್ ತಗೊಳ್ದೇನೆ ಮಾನ್ಯಕ್ಕಂಜಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿ ಆಸ್ಪತ್ರೆಲಿದ್ದಾಗ ನಮ್ಮ ಗ್ರಾಮದವರು ನಾವು ಹೋದಾಗಲೂ ಕೂಡ ಕಂಪ್ಲೇಂಟ್ ತೆಗೆದುಕೊಳ್ಳಲಿಲ್ಲ. ಕೊನೆಗೆ ಪ್ರತಿಭಟನೆ ಮಾಡಿದ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಕುಂತ್ಕೊಂಡು ಮೊನ್ನೆ ದಿವಸ ಪ್ರತಿಭಟನೆ ಮಾಡಿದ ನಂತರ ನಮ್ಮ ಕಂಪ್ಲೇಂಟ್ ಕೊಡಿ ಅಂತ ಅವತ್ತು ಕೇಳಿದ್ರು ನಮ್ಮನ್ನು. ಯಾವಾಗ? ಮೊನ್ನೆ ದಿವಸ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಈಗ 4 ಜನ ಹೋಗಿದೆ. ಒಂದೇ ಒಂದು ಸಣ್ಣ ತಪ್ಪು ಇವತ್ತು ಒಂದು ಕುಟುಂಬದ 4 ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇನ್ನು ನಮ್ಮಂಥ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಇದಕ್ಕೆ ನಾವು ಆಗಲೇ ಕೂಡ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಹೇಳಿದ್ರು, ಯಾರು ಕೂಡ ನಾವು ಸ್ಪಂದಿಸಲಿಲ್ಲ. ನಿನ್ನೆ ದಿವಸ ಸವನ ಚಾಮರಾಜನಗರದಿಂದ ಇಲ್ಲಿ ಗ್ರಾಮಕ್ಕೆ ತರಬೇಕಾದ್ರೆ ಮೇನ್ ರೋಡಲ್ಲಿ ತಗೊಂಬನ್ನಿ ಸ್ವಾಮಿ, ನಾವು ನಮ್ಮ ಸ್ವಲ್ಪ ಮೇನ್ ರೋಡಲ್ಲಿ ತಗೊಂಬನ್ನಿ. ಕೆ ಆರ್ ನಗರದಲ್ಲಿ ನಮ್ಮ ಸಮಾಜದವರು ಅವರೇ, ನಮ್ಮ ಸಂಘದವರು ಈ ಕಡೆನೇ ಬನ್ನಿ, ನಾವು ಹಿಂಗೆ ಹೋಗಿ ತಗೊಂಡು ಹೋಗೋಣ. ಒಂದೇ ಒಂದು ಪೊಲೀಸ್ ಸ್ಟೇಷನ್ ಮುಂಭಾಗ ಒಂದು ಪ್ರತಿಭಟನೆ ಮಾಡಿ ಏನಾದ್ರು ಸಿಕ್ಕರೆ ಸರ್ಕಾರ ಆ ಕುಟುಂಬಕ್ಕೆ ಅನುಕೂಲ ಆಗಲಿ ದೃಷ್ಟಿಗೆ ಹೇಳಿದ್ರೆ ಪೊಲೀಸ್ನವರು ನಮ್ಮನ್ನು ಇಲ್ವಾಲ್ದಿನ ಮುಂದೆ ಬಿಡಲಿಲ್ಲ. 3 ಗಂಟೆಗಳ ಕಾಲ ಅವ್ರಿಗೂ ನಮಗೂ ಚರ್ಚೆ ಆಯಿತು. ಕೊನೆಗೆ ನಮ್ಮನ್ನು ಬಿಡಲಿಲ್ಲ. ಅವರು ಬೇರೆ ಕಡೆ ರೋಡಲ್ಲಿ ತಂದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಅಲ್ಲಿ ಮುಳುಗರು. ಅಲ್ಲಿ ಪ್ರತಿಭಟನೆ ಸುಮಾರು ಒಂದು 45 ನಿಮಿಷ ಅಲ್ಲಿಂದ ಇಲ್ಲಿಗೆ ತಂದು ಶವವನ್ನು ಮುಡಿದವೆ. ಈಗ ನಿಮ್ಮ ಮುಂದಿನ ಹೋರಾಟ ಏನು? ಹೋರಾಟ ಏನೂ ಇಲ್ಲ ಸರ್, ಈ ಕುಟುಂಬಕ್ಕೆ ನ್ಯಾಯ ಸಿಕ್ಕಬೇಕು. ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಹೆಚ್ಚಿನ ರೀತಿ ಸೌಲಭ್ಯ ಸಿಕ್ಕಬೇಕು ಸರ್. ನೇರವಾಗಿ ಈಗಲೇ ತಲುಪಬೇಕು. ಅದು ನಾಳೆ ನಾಡಿದ್ದು ಇನ್ನು 3 ತಿಂಗಳು 2 ತಿಂಗಳು ಅಂತ ಹೇಳೋವಂಥದ್ದು ಏನಿಲ್ಲ. ಇದು ಏನು ಅಂತಂದ್ರೆ ನಾವು ಹೋರಾಟ ಮಾಡಿರೋದು ಮಾಮೂಲಿ ಸಾಮಾನ್ಯ ಜನದ ಮೇಲೇನಲ್ಲ. ಇದು ಏನಾಗುತ್ತೆ, ಸರ್ಕಾರನೇ ಇದಕ್ಕೆ ಸ್ಪಂದಿಸಿ ಇಲ್ಲಿ ಅವರಿಗೆ ಅವರ ಕುಟುಂಬಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ನಾವು ಈ ಸಾವನ್ನ ಊತಾಕೋದಿಲ್ಲ. ಇದು ಎಷ್ಟು ದಿನನಾರಾಗಲಿ ಇಲ್ಲೇನೆ ಇರ್ತೀವಿ, ಇಡೀ ನಮ್ಮ ಚಂದಗಾಲದ ಗ್ರಾಮಸ್ಥರು. ಇದಿಷ್ಟು ಗ್ರಾಮಸ್ಥರ ಆಕ್ರೋಶದ ನುಡಿಗಳು. ನೊಂದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಸಿಗ್ಲೇಬೇಕು, ಅದ್ ನ್ಯಾಯ ಸಿಗ್ಲೇಬೇಕು. ಅಲ್ಲಿವರೆಗೂ ಕೂಡ ನಾವು ಶವ ಸಂಸ್ಕಾರವನ್ನ ಮಾಡ್ಲಿಕ್ಕಿಲ್ಲ ಅನ್ನೋ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಚಂದಗಾಲು ಗ್ರಾಮ, KR ನಗರ ತಾಲೂಕು, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.